ನಮಸ್ತೆ ಎಲ್ಲರಿಗೂ, ಜೈ ಶ್ರೀರಾಮ್. ಇವತ್ತಿನ ವಿಡಿಯೋ ಏನಂದರೆ, ಇವತ್ತು ಒಂದು ರೀತಿಯ ಕಡುಬನ್ನು ಮಾಡೋದನ್ನು ನಾನು ಹೇಳ್ತಾ ಇದ್ದೀನಿ. ಏನು ಕಡುಬು ಅಂದರೆ, ಇವಾಗ ನಾವು ಒಂದೊಂದು ಸೈಡ್ ಒಂದೊಂದು ಥರ ಕಡುಬನ್ನು ಮಾಡ್ತಾರೆ. ನಾವು ಮಲೆನಾಡವರು ಕೂಡ ನಾವು ರವೆ ಕಡುಬನ್ನು ಮಾಡ್ತೀವಿ. ಮತ್ತು ಇನ್ನು ಕೆಲವರು ಮಂಗಳೂರು ಸೈಡಲ್ಲಿ ಅವ್ರದ್ದು ಒಂಥರ ಅಂದರೆ ಒಗ್ಗರಣೆ ಹಾಕಿಬಿಟ್ಟು ಆ ಥರ ಎಲ್ಲ ಕಡುಬು ಚಿಕ್ಕ ಚಿಕ್ಕ ಕಡುಬುಗಳನ್ನಾಗಿ ಮಾಡಿ ಅದು ತಿಂತಾರೆ. ಇಲ್ಲಿ ಶಿಕಾರಿಪುರದ ಸೈಡ್ ಬಂದು ಈ ಥರ ಹಿಟ್ಟಿನ ಕಡುಬನ್ನ ಜಾಸ್ತಿ ಮಾಡ್ತಾರೆ. ಅದನ್ನು ಕುಯ್ಯೋ ಕಡುಬು ಅಂತ ಹೇಳ್ತಾರೆ. ಅಂದರೆ ಕಡುಬನ್ನ ಮಾಡಿಬಿಟ್ಟು ಕುಯ್ತಾರೆ. ಅದು ತುಂಬ ಚೆನ್ನಾಗಿರುತ್ತೆ. ಇಡ್ಲಿದು ಎಷ್ಟೇ ಸಾಫ್ಟಾಗಿರುತ್ತೆ. ಇದ್ರ ಬಗ್ಗೆ ಇವತ್ತು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಶೇರ್ ಮಾಡಿ. ಹಾಗೆ ಫಸ್ಟ್ ಏನಂದರೆ, ಒಂದು ಪಾತ್ರೆಯಲ್ಲಿ ನೀರು ಇಟ್ಕೋಬೇಕು. ನೀರಿಗೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ನೀರು ಎಷ್ಟು ಪ್ರಮಾಣದಲ್ಲಿ ಹಾಕಬೇಕಂದ್ರೆ, 2 ಲೋಟ ನೀರು ಹಾಕಿದರೆ 1 ಲೋಟ ಹಿಟ್ಟು, ಆ ಥರ ಪ್ರಮಾಣದಲ್ಲೇ ಹಾಕ್ಕೋಬೇಕು. ಜಾಸ್ತಿ ಬೇಕಂದರೆ ನಿಮ್ಗೆ ಅಂದಾಜು ಅದೇ ರೀತಿ 2 ಲೋಟ ಹಿಟ್ಟು ಹಾಕ್ಕೊಂಡ್ರೆ 4 ಲೋಟ ನೀರು, ಆದಷ್ಟು ಆ ಥರ ಮಾಡ್ಕೋಬೇಕು. ನಾನಿಲ್ಲಿ ನನಗೆ ಅಂದಾಜು ಗೊತ್ತಿರೋದ್ರಿಂದ ನನಗೆ ಅಂದರೆ ಹೊಸದಾಗಿ ಮಾಡೋರಿಗೆ ಅಷ್ಟೇ ಪ್ರಮಾಣ ಹೇಳೋದು. ನಾರ್ಮಲೇ ಮಾಡೋರಿಗೆ ಗೊತ್ತಿರುತ್ತೆ. ಬಟ್ ನಾವು ಮನೇಲಿ ಜಾಸ್ತಿ ಮಾಡ್ತಾ ಇರ್ತೀವಿ, ಅದರಿಂದ ನನಗೆ ಈ ಐಡಿಯಾ ಇದೆ. ಸೊ ಇವಾಗ ಏನಂದರೆ, ಅದನ್ನು ಕರೆಕ್ಟಾಗಿ ನೀರು ಹಾಗೆ ಇಟ್ಬಿಟ್ಟು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಈ ಹಿಟ್ಟನ್ನು ಹಾಕಿ ಚೆನ್ನಾಗಿ ತಿರುಗಬೇಕು. ಯಾಕಂದರೆ ಒಂದು ಸ್ವಲ್ಪ ಹಿಟ್ಟು ಹಾಕಿ ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು. ಸಡನ್ಲಿ ತಿರ್ಸಿದಾಗ ಏನಾಗುತ್ತೆ, ಅಲ್ಲಲ್ಲೇ ಉಂಡೆ ಸಣ್ಣ ಸಣ್ಣ ಉಂಡೆಗಳಾಗುತ್ತೆ. ಈಗ ರೊಟ್ಟಿ ಹಿಟ್ಟು ಮಾಡೋಕ್ಕೆ ಹೇಗೆ ಮಾಡ್ತೀರೋ ಸೇಮ್ ಪ್ರೊಸೀಜರಲ್ಲೇ ಮಾಡೋದು ಇದನ್ನು. ಈ ರೊಟ್ಟಿ ಹಿಟ್ಟು ಗೊತ್ತಿರುತ್ತೆ, ಅಕ್ಕಿ ರೊಟ್ಟಿ ಮಾಡೋರಿಗೆ ಗೊತ್ತಿರುತ್ತೆ, ಸೇಮ್ ಪ್ರೊಸೀಜರು. ಅದನ್ನು ಆಮೇಲೆ ಹಿಟ್ಟು ಉಂಡೆ ಆಗದಂಗೆ ಮಾಡ್ಕೋಬೇಕು. ಆ್ಯಕ್ಚುಲಿ ಉಂಡೆ ಆದರೆ ಚೆನ್ನಾಗಾಗಲ್ಲ, ಒಂಥರ ಹಿಟ್ಟು ಸಿಕ್ಕೋ ಥರ ಫೀಲ್ ಆಗುತ್ತೆ. ಆಮೇಲೆ ಅದನ್ನು ಚೆನ್ನಾಗಿ ತಿರುಗಿ ಒಂದು 3-4 ನಿಮಿಷ ಮುಚ್ಚಿಟ್ಬಿಟ್ಟು ಬೇಯಿಸಬೇಕು. ನಾನೇನು ಇವಾಗ ತೋರಿಸ್ತಾ ಇದ್ದೀನಿ ಅದನ್ನು ನೋಡಿ. ಅದು ಚೆನ್ನಾಗಿ ಮುಕ್ಕಾಲು ಅಂದರೆ ಚೆನ್ನಾಗಿ ಹಿಟ್ಟಲ್ವ, ಅದು ನೈಸಾಗಿರೋ ಹಿಟ್ಟು ಆಗಿರೋದ್ರಿಂದ ಅದು ಚೆನ್ನಾಗಿ ಬೆಂದಿರುತ್ತೆ ಹಿಟ್ಟು. ಅದಾದ ನಂತರ ಸ್ವಲ್ಪ ಆರಕ್ಕೆ ಬಿಡಬೇಕು. ಬಿಸಿನೇ ಮಾಡಿದ್ರೆ ಕೈ ನಮಗೆ ಸುಡುತ್ತೆ. ಒಂದು ಸ್ವಲ್ಪ ನಾನು ಆರಕ್ಕೆ ಬಿಟ್ಬಿಟ್ಟೇ ಮಾಡ್ತೀನಿ. ಆ ಥರ ಹಿಟ್ಟು ಚೆನ್ನಾಗಿ ರೊಟ್ಟಿ ಹಿಟ್ಟಿಗೆ ಹೇಗೆ ನಾದ್ತೀವೋ ಅದೇ ಥರ ನಾದಬೇಕು. ಬಟ್ ಒಂದು ಶೇಪಲ್ಲಿ, ಒಂದು ರೌಂಡ್ ಶೇಪ್, ಇವಾಗ ಆ ಥರ ಮಾಡಿಕೊಂಡ್ರೆ ಅಷ್ಟೇ ಅದು ಚೆನ್ನಾಗಿ ಕಾಣುತ್ತೆ. ಆ ಶೇಪ್ನಲ್ಲಿ ಉಂಡೆಗಳನ್ನೆಲ್ಲ ಏನು ನೀಟಾಗಿ ಹಿಟ್ಟನ್ನು ಕಲಿಸ್ಬಿಟ್ಟು ಅದನ್ನು ಬಿಸಿ ಆರಿದ ನಂತರ ಅದನ್ನು ನಾವು ಸರ್ಗೋಲ್ ಅಂತ ಹೇಳ್ತೀವಿ. ಆವಿನಲ್ಲಿ ಅದನ್ನು ಬೇಯಿಸ್ಬೇಕು. ನಾವು ಸರ್ಗೋಲ್ ಅಂತ ಹೇಳ್ತೀವಿ. ಆ್ಯಕ್ಚುಲಿ ಇದು ಊರಿಂದ ತಂದಿರೋದು ಸರ್ಗೋಲ್. ನಾನು 11 ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಅದು ಆವಿನಲ್ಲಿ, ಅದು ಮಧ್ಯದಲ್ಲಿ ಅಡಿನಲ್ಲಿ ನೀರು ಹಾಕಿಬಿಟ್ಟು ಮೇಲಿನಲ್ಲಿ ಒಂದು ಪ್ಲೇಟ್ ಥರ ಇರುತ್ತೆ. ಆ ಪ್ಲೇಟಿನ ಮೇಲೆ ಇದನ್ನೇನು ಹಿಟ್ಟು ಹಿಂಗೆ ನಾದ್ಬಿಟ್ಟು ಚೆನ್ನಾಗಿ ನಾದಬೇಕು. ಉಂಡೆಗಳೇ ಸಿಕ್ಕಬಾರ್ದು. ಮೆತ್ತಗೆ ರೊಟ್ಟಿ ತಟ್ಟೋತೀವಲ್ಲ ಆ ಥರ ಇದರಲ್ಲಿ ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಂಡು ಅದನ್ನು ಒಂದು ಉಂಡೆ ಥರ ಮಾಡಿಬಿಟ್ಟು ಅದನ್ನು ನೀರಿನ ಆವಿರುತ್ತಲ್ಲ ಅದರಲ್ಲಿ ಬೇಯಿಸಬೇಕು. ಅದಾದ ನಂತರ ಒಂದು 15 ನಿಮಿಷ ಚೆನ್ನಾಗಿ ಬೇಯಿಸಿದ ನಂತರ, 15 ನಿಮಿಷ ಚೆನ್ನಾಗಿ ಬೇಯಬೇಕು. ಅದು ನೀಟಾಗಿ, ಮತ್ತೆಲ್ಲ ಉಂಡೆ ಇರುತ್ತಲ್ವ, ಅದು ಗಟ್ಟಿರುತ್ತಲ್ವ, ಅದು ಬೆಂದಿರಬೇಕು, ಎಲ್ಲ ಬೇಯಬೇಕು. ಬೆಂದಾದ ನಂತರ ಒಂದು ದಾರ ಇಟ್ಕೊಂಡು ಅದನ್ನು ರೌಂಡ್ ಗಾಲಿ ಶೇಪಲ್ಲಿ ಕಟ್ ಮಾಡಬೇಕು. ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ಇಡ್ಲಿ ಹೇಗೆ ಮೆತ್ತಗೆ ಬರುತ್ತೋ ಅದೇ ರೀತಿ ಮೆತ್ತಗೆ ಬರುತ್ತೆ. ವೆಜ್ ಆಗಲಿ ನಾನ್ ವೆಜ್ ಆಗಲಿ ಎಲ್ಲ ಈ ಕಡುಬನ್ನ ಜಾಸ್ತಿ ನಾನ್ ವೆಜ್, ಮಟನ್ನು, ಚಿಕನ್ ಇದಕ್ಕೆ ಮಾಡ್ತಾರೆ. ತರಕಾರಿ ಸಾಂಬಾರ್ಗೂ ತಿನ್ನೋರು ತಿನ್ಬೋದು, ಏನೂ ತೊಂದರೆ ಇಲ್ಲ. ತುಂಬ ಚೆನ್ನಾಗೇ ಇರುತ್ತೆ. ಚಟ್ನಿ ಜೊತೆ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಇಡ್ಲಿ ಅಷ್ಟೇ ಮೆತ್ತಗಿರುತ್ತೆ. ಇದನ್ನು ಗಾಲಿ ಕುಯ್ದಾಗಲೇ ತುಂಬ ಚೆನ್ನಾಗಿ ಬರೋದು. ಅದನ್ನು 15-20 ನಿಮಿಷ ಬೇಯಿಸಿದರೆ ಸಾಕು. ಜಾಸ್ತಿ ಏನು ಬೇಯಿಸೋದು ಬೇಡ. ಎಷ್ಟು ಪ್ರಮಾಣ ಬೇಕೋ ಅಷ್ಟು ಮಾಡಿ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ. ಈಗ ಕಡೆ ನೋಡಿ, ನಾನು ಇದನ್ನು ಒಂದು ದಾರ ಇಟ್ಕೊಂಡು, ಆಗ ಬಟ್ಟೆ ಹೊಲಿಯೋ ದಾರನೇ ಇರುತ್ತೆ, ಅದೇ ಸಾಕು. ಅದರಲ್ಲೇ ಈ ಥರ ಕಟ್ ಮಾಡಿ ಗಾಲಿ ಕಟ್ ಮಾಡಿಬಿಟ್ಟು ಅದನ್ನು ತಿನ್ನಿ. ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಎಲ್ಲರಿಗೂ.